ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಮಾಫಿ ಸಾಕ್ಷಿಯಾಗುತ್ತೇನೆ ಅಂತ ಹೇಳಿ ಪ್ರದೋಷ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಕೊಲೆ ಮಾಡಿದ ವೇಳೆ ಐ ವಿಟ್ನೆಸ್ ಆಗಿದ್ದ ಪ್ರದೋಷ್ ಕೋರ್ಟ್ ಮುಂದೆ ಎಳೆ ಎಳೆಯಾಗಿ ಸತ್ಯ ಬಾಯ್ಬಿಟ್ಟಿದ್ದಾರೆ. ಪ್ರದೋಷ್ ಸತ್ಯ ಬಹಿರಂಗ ಪಡಿಸ್ತೇನೆ ಅಂತ ಹೇಳಿ ಮಾಫಿ ಸಾಕ್ಷಿಗೆ ಅರ್ಜಿಯನ್ನ ಈಗ ಆಲ್ರೆಡಿ ಸಲ್ಲಿಸಿದ್ದಾರೆ ಪ್ರದೋಷ್. ಹಲ್ಲೆ ತಡೆಯೋಕ್ಕಾಗಿ ಪ್ರಯತ್ನಿಸಿದಾಗ ಪ್ರದೋಷ್ ಅವರು ಉಲ್ಲೇಖ ಮಾಡಿದ್ದಾರೆ, ರೇಣುಕಾಸ್ವಾಮಿ ಮೇಲಿನ ಹಲ್ಲೆಯನ್ನ ತಡೆಯಲು ನಾನು ಪ್ರಯತ್ನಿಸಿದ್ದೇನೆ, ಆದರೂ ಕೂಡ ದರ್ಶನ್ಗೆ ಹೊಡೆಯದಂತೆ ಕೂಡ ಮನವಿ ಮಾಡಿಕೊಂಡಿದ್ದೆ ನಾನು ಅಂತ ಹೇಳಿ ಪ್ರದೋಷ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪ ಮಾಫಿ ಸಾಕ್ಷಿ ಆಗ್ತೇನೆ ಅಂತ ಹೇಳಿ ಪ್ರದೋಷ್ ಅವರು ಅರ್ಜಿಯನ್ನ ಈಗ ಆಲ್ರೆಡಿ ಸಲ್ಲಿಸಿದ್ದಾರೆ. ಕೊಲೆ ಮಾಡಿದ್ದ ವೇಳೆ ಐ ವಿಟ್ನೆಸ್ ಆಗಿದ್ದ ಪ್ರದೋಷ್ ಅವರು ಕೋರ್ಟ್ ಮುಂದೆ ಎಳೆ ಎಳೆಯಾಗಿ ಸತ್ಯ ಬಾಯ್ಬಿಟ್ಟಿದ್ದಾರೆ. ಸತ್ಯ ಬಹಿರಂಗ ಪಡಿಸ್ತೇನೆ ಅಂತ ಹೇಳಿ ಮಾಫಿ ಸಾಕ್ಷಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪ ಮಾಫಿ ಸಾಕ್ಷಿ ಆಗ್ತೇನೆ ಅಂತ ಹೇಳಿ ಪ್ರದೋಷ್ ಅರ್ಜಿಯನ್ನ ಸಲ್ಲಿಸಿದ್ರು. ಸತ್ಯ ಬಹಿರಂಗ ಪಡಿಸ್ತೇನೆ ಅಂತ ಹೇಳಿ ಮಾಫಿ ಸಾಕ್ಷಿಗೆ ಅರ್ಜಿ ಸಲ್ಲಿಸಿದ್ದಾರೆ ಪ್ರದೋಷ್. ಹಲ್ಲೆ ತಡೆಯೋಕೆ ಪ್ರಯತ್ನಿಸಿದ್ದಾಗಿ ಪ್ರದೋಷ್ ಹೇಳಿದ್ದಾರೆ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡುವಾಗ ನಾನು ದರ್ಶನ್ನ ತಡೆಯೋದಕ್ಕೆ ಪ್ರಯತ್ನಿಸಿದ್ದೆ, ದರ್ಶನ್ಗೆ ಹೊಡೆಯದಂತೆ ಮನವಿ ಕೂಡ ಮಾಡಿಕೊಂಡಿದ್ದೆ ಅಂತ ಹೇಳಿ ಪ್ರದೋಷ್ ಹೇಳಿಕೆಯನ್ನ ನೀಡಿದ್ದಾರೆ. ಹಲ್ಲೆ ತಡೆಯಲು ಯತ್ನಿಸಿದ್ದೆ, ಜೊತೆಗೆ ರೇಣುಕಾಸ್ವಾಮಿಗೆ ಸಹಾಯ ಮಾಡಿದ್ದಾಗಿ ಉಲ್ಲೇಖವನ್ನ ಮಾಡಿದ್ದಾರೆ. ದರ್ಶನ್ ಹಲ್ಲೆ ಮಾಡುವಾಗ ನಾ ಹಲ್ಲೆಯನ್ನ ತಡೆಯಲು ಪ್ರಯತ್ನ ಮಾಡಿದ್ದೆ, ಆದರೂ ಕೂಡ ಜೊತೆಗೆ ರೇಣುಕಾಸ್ವಾಮಿ ಅವರಿಗೆ ಸಹಾಯ ಮಾಡಿದ್ದಾಗಿ ಉಲ್ಲೇಖ ಮಾಡಿದ್ದಾರೆ ಪ್ರದೋಷ್ ಅವರು. ಸತ್ಯ ಬಹಿರಂಗ ಪಡಿಸ್ತೀನಿ ಅಂತ ಹೇಳಿ ಮಾಫಿ ಸಾಕ್ಷಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹಲ್ಲೆಯ ನಂತರ ಊಟ ನೀರು ತಂದುಕೊಟ್ಟಿದ್ದೆ ಅಂತ ಹೇಳಿ ಕೂಡ ಪ್ರದೋಷ್ ಅವರು ಹೇಳಿಕೆಯನ್ನ ನೀಡಿರುವಂಥದ್ದು. ಕೋರ್ಟ್ ಮುಂದೆ ಎಳೆ ಎಳೆಯಾಗಿ ಸತ್ಯವನ್ನ ಹೇಳಿದ್ದಾರೆ ಪ್ರದೋಷ್ ಅವರು. ಸತ್ಯ ಬಹಿರಂಗ ಪಡಿಸ್ತೇನೆ ಅಂತ ಹೇಳಿ ಮಾಫಿ ಸಾಕ್ಷಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ರೇಣುಕಾಸ್ವಾಮಿ ಮೇಲಿನ ಹಲ್ಲೆಯನ್ನ ತಡೆಯಲು ಯತ್ನಿಸಿದ್ದೆ ನಾನು, ದರ್ಶನ್ಗೆ ಹೊಡೆಯದಂತೆ ಕೂಡ ಮನವಿ ಮಾಡಿಕೊಂಡಿದ್ದೆ, ಜೊತೆಗೆ ರೇಣುಕಾಸ್ವಾಮಿ ಅವರಿಗೆ ಸಹಾಯ ಕೂಡ ಮಾಡಿದ್ದಾಗಿ ಉಲ್ಲೇಖ ಮಾಡಿದ್ದಾರೆ ಪ್ರದೋಷ್. ರೇಣುಕಾಸ್ವಾಮಿ ಮೇಲಿನ ಹಲ್ಲೆಯನ್ನ ತಡೆಯಲು ಯತ್ನಿಸಿದ್ದೆ, ಕೊಲೆ ಮಾಡಿದ್ದ ವೇಳೆ ಕೋರ್ಟ್ ಮುಂದೆ ಎಳೆ ಎಳೆಯಾಗಿ ಸತ್ಯ ಬಾಯ್ಬಿಟ್ಟಿದ್ದಾರೆ ಪ್ರದೋಷ್. ಸತ್ಯ ಬಹಿರಂಗ ಪಡಿಸ್ತೇನೆ ಅಂತ ಹೇಳಿ ಮಾಫಿ ಸಾಕ್ಷಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಹಲ್ಲೆ ತಡೆಯೋಕೆ ಪ್ರಯತ್ನಿಸಿದ್ದಾಗಿ ಪ್ರದೋಷ್ ಉಲ್ಲೇಖ. ರೇಣುಕಾಸ್ವಾಮಿ ಮೇಲಿನ ಹಲ್ಲೆಯನ್ನ ತಡೆಯಲು ಯತ್ನಿಸಿದ್ದೆ, ದರ್ಶನ್ಗೆ ಹೊಡೆಯದಂತೆ ಮನವಿ ಮಾಡಿದ್ದೆ ಅಂತ ಹೇಳಿದ್ದಾರೆ ಪ್ರದೋಷ್. ಹಲ್ಲೆ ತಡೆಯಲು ಯತ್ನಿಸಿದ್ದೆ ಅಂದಿರೋ ಆರೋಪಿ ಪ್ರದೋಷ್, ಜೊತೆಗೆ ರೇಣುಕಾಸ್ವಾಮಿಗೆ ಸಹಾಯ ಮಾಡಿದ್ದಾಗಿ ಉಲ್ಲೇಖ ಮಾಡಿದ್ದಾರೆ. ಹಲ್ಲೆಯ ನಂತರ ಊಟ ನೀರು ತಂದುಕೊಟ್ಟಿದ್ದೆ ಅಂತ ಹೇಳಿ ಪ್ರದೋಷ್ ಹೇಳಿಕೆಯನ್ನು ನೀಡಿದ್ದಾರೆ. ಹಲ್ಲೆ ತಡೆಯೋಕೆ ಪ್ರಯತ್ನಿಸಿದ್ದಾಗಿ ಪ್ರದೋಷ್ ಉಲ್ಲೇಖ ಮಾಡಿದ್ದಾರೆ. ರೇಣುಕಾಸ್ವಾಮಿ ಮೇಲಿನ ಹಲ್ಲೆಯನ್ನ ತಡೆಯಲು ಯತ್ನಿಸಿದ್ದೆ, ದರ್ಶನ್ಗೆ ಹೊಡೆಯದಂತೆ ಕೂಡ ಮನವಿಯನ್ನ ಮಾಡಿಕೊಂಡಿದ್ದೆ ನಾನು ಅಂತ ಹೇಳಿ ಪ್ರದೋಷ್ ಉಲ್ಲೇಖ ಮಾಡಿದ್ದಾರೆ. ಹಲ್ಲೆ ತಡೆಯಲು ಯತ್ನಿಸಿದ್ದೆ ಅಂದಿರೋ ಆರೋಪಿ ಪ್ರದೋಷ್, ಜೊತೆಗೆ ರೇಣುಕಾಸ್ವಾಮಿಗೆ ಸಹಾಯ ಕೂಡ ಮಾಡಿದ್ದಾಗಿ ಉಲ್ಲೇಖವನ್ನ ಮಾಡಿದ್ದಾರೆ.
ಹಲ್ಲೆಯ ನಂತರ ಊಟ ನೀರು ತಂದುಕೊಟ್ಟಿದ್ದೆ ಅಂತ ಹೇಳಿ ಪ್ರದೋಷ್ ಹೇಳಿಕೆಯನ್ನ ನೀಡಿದ್ದಾರೆ. ಈಗ ದರ್ಶನ್ ವಿರುದ್ಧವೇ ತಿರುಗಿಬಿದ್ದಿದ್ದಾರೆ ಪ್ರದೋಷ್. ಹಲ್ಲೆ ತಡೆಯೋಕೆ ಪ್ರಯತ್ನಿಸಿದ್ದಾಗಿ ಪ್ರದೇಶ್ ಉಲ್ಲೇಖ ಮಾಡಿದ್ದಾರೆ ಪ್ರದೋಷ್ ಅವರು. ರೇಣುಕಾಸ್ವಾಮಿ ಮೇಲಿನ ಹಲ್ಲೆಯನ್ನ ತಡೆಯಲು ಯತ್ನಿಸಿದ್ದೆ, ದರ್ಶನ್ಗೆ ಹೊಡೆಯದಂತೆ ಮನವಿ ಕೂಡ ಮಾಡಿಕೊಂಡಿದ್ದೆ, ಜೊತೆಗೆ ರೇಣುಕಾಸ್ವಾಮಿ ಅವರಿಗೂ ಕೂಡ ಸಹಾಯ ಮಾಡಿದ್ದೆ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಸಾಕ್ಷಿ ನಾಶಪಡಿಸಲು ದರ್ಶನ್ ಒತ್ತಾಯ, ಪ್ರದೋಷ್ ಹೇಳಿಕೆಯನ್ನು ನೀಡಿದ್ದಾರೆ. ಪೊಲೀಸರಿಗೆ ಮಾಹಿತಿ ನೀಡಲು ಪ್ರಯತ್ನಿಸಿದ್ದ ಪ್ರದೋಷ್, ಆದರೆ ಈ ವೇಳೆ ಪ್ರಕರಣ ಮುಚ್ಚಿ ಹಾಕಲು ದರ್ಶನ್ ಒತ್ತಾಯ. ಸಾಕ್ಷಿ ನಾಶ ಮಾಡಲು ಸಹಕರಿಸುವಂತೆ ದರ್ಶನ್ ಒತ್ತಾಯ. ಸಹಾಯ ಮಾಡದಿದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ. ಸಾಕ್ಷಿ ನಾಶಪಡಿಸಲು ದರ್ಶನ್ ಒತ್ತಾಯ. ಸಾಕ್ಷಿ ನಾಶಪಡಿಸಲು ದರ್ಶನ್ ಒತ್ತಾಯ ಮಾಡಿದ್ದಾರೆ ಪ್ರದೋಷ್ಗೆ. ಪೊಲೀಸರಿಗೆ ಮಾಹಿತಿ ನೀಡಲು ಪ್ರಯತ್ನಿಸಿದ್ದ ಪ್ರದೋಷ್ಗೆ ಬೆದರಿಕೆಯನ್ನ ಹಾಕಿದ್ದಾರೆ ದರ್ಶನ್. ಆದರೆ ಈ ವೇಳೆ ಪ್ರಕರಣ ಮುಚ್ಚಿ ಹಾಕಲು ದರ್ಶನ್ ಒತ್ತಾಯವನ್ನ ಮಾಡಿದ್ದಾರೆ. ಸಾಕ್ಷಿ ನಾಶ ಮಾಡಲು ಸಹಕರಿಸುವಂತೆ ದರ್ಶನ್ ಒತ್ತಾಯ ಮಾಡಿದ್ದಾರೆ ಪ್ರದೋಷ್ಗೆ. ಸಾಕ್ಷಿ ನಾಶ ಮಾಡದಿದ್ರೆ, ಸಹಾಯ ಮಾಡದಿದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆಯನ್ನ ಹೊಂದಿದ್ದಾರೆ. ಸಾಕ್ಷಿ ನಾಶಪಡಿಸಲು ದರ್ಶನ್ ಒತ್ತಾಯ ಮಾಡಿದ್ದಾರೆ ಪ್ರದೋಷ್ಗೆ. ಪೊಲೀಸರಿಗೆ ಮಾಹಿತಿ ನೀಡಲು ಪ್ರಯತ್ನಿಸಿದ್ದ ಪ್ರದೋಷ್, ಈ ವೇಳೆ ಪ್ರಕರಣ ಮುಚ್ಚಿ ಹಾಕಲು ದರ್ಶನ್ ಒತ್ತಾಯ ಮಾಡಿದ್ದಾರೆ. ಸಾಕ್ಷಿ ನಾಶ ಮಾಡಲು